ಎದುರು ಬರಬೇಡಿ ಯಾರು ಬಲಗೈ ಮತ್ತೆ ಎಡಗೈ ಮತ್ತೆ ಅವಳು ಬಲಗೈ ರೆಸ್ಟ್ ಉಂಟು ಭಾರಿ ಲೆಕ್ಕ ಎರಡೇ ಕೈ ಮಾತ್ರ ಬಲೆ 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 ಎಡಗೈ ಏರ್ಪೋರ್ಟ್ ಸಭೆ ದತ್ತಪುತ್ರಾಧಾರಣದ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಭಗವಂತನ ಆಯುಧ ಚಕ್ರ ಮತ್ತು ಶಂಖದ ಅದನ್ನು ಸುದರ್ಶನ ಹೋಮ ಮಾಡಿ ಬಿಸಿ ಮಾಡಿ ಕೈಗೆ ಧಾರಣೆ ಮಾಡಿಕೊಳ್ಳುವ ಒಂದು ಸಂಪ್ರದಾಯ. ಇದು ಶ್ರೀಮದ್ ಆಚಾರ್ಯರ ಕಾಲದಿಂದ ಬಂದಂತಹ ಒಂದು ವಿಶೇಷ ಸಂಪ್ರದಾಯ. ಮಳೆಗಾಲದ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಯಾವುದೇ ರೋಗ ರುಜಿನಗಳು ನಮ್ಮ ಹತ್ತಿರ ಸುಳಿಬಾರದು ಅಂತ ಒಂದು ವಿಷಯವನ್ನು ಆಧರಿಸಿ ಅಂದಿನ ಕಾಲದಿಂದ ಮಾಡಿದಂತಹ ಒಂದು ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ. ಈ ಮುದ್ರಾಧಾರಣದಿಂದ ಪಾಪ ಪರಿಹಾರ ಎಲ್ಲ
ಶಾಸ್ತ್ರವು ಕೂಡ ತಿಳಿಸ್ತದೆ. ಹಾಗಾಗಿ ಈ ಪ್ರಥಮ ಏಕಾದಶಿ ವರ್ಷಕ್ಕೊಂದು ಬಾರಿ ಬರುವ ಈ ಕಾರ್ಯಕ್ರಮ ಉಡುಪಿಯಲ್ಲಿ ಸಹಸ್ರ ಸಂಖ್ಯೆಯಿಂದ ಈ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರವರ ಮನಸ್ಸೋಗಳನ್ನು ಸಿದ್ಧಿ ಮಾಡಿದ್ದಾರೆ. ಸಂಪ್ರದಾಯದಲ್ಲಿ ಪ್ರತಿ ವರ್ಷ ಪ್ರತಿ ಮಾಡುವಂತಹ ಸಪ್ತಮುದ್ರಧಾರಣೆ ಅದು ಪ್ರಥಮನ ಏಕಾದಶಿ ದಿವಸ ಎಲ್ಲ ಮಧ್ಯಮತದಲ್ಲಿ ಹಾಕುವಂತಹ ಸಂಪ್ರದಾಯ. ಹಾಗೆ ಸಮಸ್ತ ಪಾಪ ಪರಿಹಾರಕ್ಕೋಸ್ಕರವಾಗಿ ಹಾಗೆ ವೈಜ್ಞಾನಿಕವಾಗಿ ನೋಡುವಾಗಲೂ ಅದರಲ್ಲಿ ಸಮಸ್ತ ಚರ್ಮ ವ್ಯಾಧಿಗಳೆಲ್ಲ ಪರಿಹಾರ ಆಗ್ತದೆ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗೆ ವಿಜ್ಞಾನಿಗಳು ಅದನ್ನೆಲ್ಲ ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ. ಆದ್ದರಿಂದ ಎಲ್ಲರೂ ಧರಿಸುವಂತಹ ಈ ಮುದ್ರಧಾರಣೆಯಿಂದ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಹಾಗೆ ಶಂಖ ಮತ್ತು 2 ಆಯುಧಗಳನ್ನು ನಾವು ದೇಹದಲ್ಲಿ ಧರಿಸುವುದರಿಂದ ನಮ್ಮ ದೇಹದಲ್ಲಿ ಸಮಸ್ತ ರೋಗಗಳು ಪರಿಹಾರ ಆಗ್ತದೆ, ಹಾಗೆ ಸಮಸ್ತ ಪಾಪಗಳು ಪರಿಹಾರ ಆಗ್ತದೆ, ಹಾಗೆ ಮೋಕ್ಷಕ್ಕೂ ಸಾಧನ. ಆದ್ದರಿಂದ ಎಲ್ಲರೂ ಧರಿಸುವುದು ಬಹಳ ಒಂದು ಶ್ರೇಷ್ಠಕರ ಅಂತ ನಮ್ಮ ಧರ್ಮಶಾಸ್ತ್ರದ ಪ್ರಕಾರವಾಗಿ ಈ ಸಂಪ್ರದಾಯ ನಡೆದು ಬಂದರೆ ಪ್ರತಿ ವರ್ಷ ಪ್ರತಿ ಎಲ್ಲ ಮಠಾಧೀಶರುಗಳು ಅಷ್ಟಮಠಾಧೀಶರುಗಳು ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಆದ್ದರಿಂದ ನಾವು ಕೂಡ ಅದನ್ನು ಧರಿಸಿ ಇದರಿಂದ ಪಾವನವಾಗುವಂತಹ ನಮ್ಮ ಒಂದು ಈ ಸಂದರ್ಭದಲ್ಲಿ ಎಲ್ಲರೂ ಅದಕ್ಕೆ ತೊಡಗಿಕೊಂಡು ನಮ್ಮ ದೇಹವನ್ನು ಹಾಗೆ ಮನಸ್ಸನ್ನು ಎಲ್ಲವನ್ನು ನಾವು ಪಾವನ ಮಾಡುತ್ತಾ ಇದ್ದೇವೆ.